ಇದೊಂದು ಲಿಪ್ಸ್ಟಿಕ್ ಇಂದ ಇಷ್ಟು ಹೇಳಬೇಕಾಯ್ತು. ಇವತ್ತು ಮ್ಯಾನಿಫೆಸ್ಟೇಷನ್ ಒಂದು ಪುಟಾಣಿ ಎಕ್ಸಾಂಪಲ್ ಕೊಡೋಣ ಅಂತ ಅನ್ಕೊಂಡೆ. ಬಿಕಾಸ್ ಈ ಲಿಪ್ಸ್ಟಿಕ್ ನಂದು ಕಾರ್ಟ್ ಅಲ್ಲಿ ಆಲ್ಮೋಸ್ಟ್ ಒಂದ್ 10 ದಿನದ ಮೇಲಿಂದ ಇದೆ, 10-15 ಡೇಸ್. ಅಂಡ್ ನನ್ನ ಹತ್ರ ಇದುವರೆಗೂ ಒಂದೇ ಮ್ಯಾಕ್ ಲಿಪ್ಸ್ಟಿಕ್ ಇದ್ದಿದ್ದು, ದಟ್ ರೂಬಿ ಹೂ, ಅಂದ್ರೆ ಅದು ರೆಡ್ ಕಲರ್ ಇರುತ್ತೆ ಅಲ್ವಾ. ನನಗೆ ಅದೇನೋ ತುಂಬಾ ಬ್ರೈಟ್ ಅನ್ಸ್ತಾ ಇತ್ತು. ಯೂಶಲಿ ಗೋ ಫಾರ್ ಸಟಲ್ ಕಲರ್ಸ್ ನಂಗೆ ಇಷ್ಟ ಆಗುತ್ತೆ. ತುಂಬಾ ಮುಂಚೆ ಕಾಲೇಜ್ ಟೈಮಲ್ಲಿ ತಗೊಂಡಿದ್ದು ಅಂಡ್ ರೀಸೆಂಟ್ ಆಗಿ ಅದನ್ನ ಎಸ್ದೆ. ಸೊ ನಾನು ಹಂಗೆ ಒಂದಷ್ಟು ರಿವ್ಯೂಸ್ ಎಲ್ಲ ನೋಡುವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಐ ಕೇಮ್ ಅಪ್ ವಿತ್ ದಿಸ್ ಒನ್ ಶೇಡ್. ಇದು ನಾನ್ ಯೂಸ್ ಮಾಡೋ ಶೇಡ್ ತರನೇ ಇತ್ತು ಅಂಡ್ ಐ ಆಲ್ವೇಸ್ ವಾಂಟೆಡ್ ಟು ಟ್ರೈ ಇಟ್ ಅಂದ್ಬಿಟ್ಟು ಹಾಕಿದ್ದೆ ಕಾರ್ಟಿಗೆ. ಏನಾದ್ರು ನಮ್ ತೀರಾ ಏನಾದ್ರೂ ನೆಸೆಸಿಟಿ ಇದೆ, ಯಾವ್ದಾದ್ರು ಲಿಪ್ಸ್ಟಿಕ್ ಖಾಲಿ ಆಗೋಯ್ತು, ಅವಾಗ ತಗೊಳ್ಳೋಣ ಅಂದ್ರೆ ತಗೊಳ್ಳೋಣ. ಬಟ್ ನಾವು ಐ ಹ್ಯಾವ್ ಅ ಲಾಡ್ ಆಫ್ ಲಿಪ್ಸ್ಟಿಕ್, ಸೊ ಲೆಟ್ ಮೀ ಯೂಸ್ ಇಟ್ ಅಂತ ಖುಷಿಯಿಂದಾನೆ ನಾನು ಸುಮ್ಮನೆ ಆಗೋದೆ. ಅಂಡ್ ಯು ವೋಂಟ್ ಬಿಲೀವ್, ನೆನ್ನೆ ನಂಗೆ ಈ ಲಿಪ್ಸ್ಟಿಕ್ ಗಿಫ್ಟ್ ಆಗಿ ಬಂತು ಫ್ರಮ್ ಒನ್ ಆಫ್ ದಿ ಸ್ಪೆಷಲ್ ಪರ್ಸನ್. ಲುಕ್ ಅಟ್ ದ ಕಲರ್. ಸೊ ನಾನು ಏನ್ ಹೇಳ್ಬೇಕು ಅಂತ ಅನ್ಕೊಂಡೆ ಅಂದ್ರೆ, ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ವೆನ್ ಯು ಲೀಸ್ಟ್ ಎಕ್ಸ್ಪೆಕ್ಟೆಡ್ ಅಂಡ್ ಇನ್ನೊಂದು ವೆನ್ ಯು ಆರ್ ಗ್ರೇಟ್ಫುಲ್ ಫಾರ್ ವಾಟ್ ಯು ಆಲ್ರೆಡಿ ಹ್ಯಾವ್. ನಾವ್ ಯೂಶಲಿ ಮಾಡೋ ಮಿಸ್ಟೇಕ್ ಏನಂದ್ರೆ, ನನಗೆ ಈ ಲಿಪ್ಸ್ಟಿಕ್ ಬೇಕು, ನಂಗೆ ತಗೊಳಕ್ ಆಗ್ತಾ ಇಲ್ವಲ್ಲ, ನನ್ನ ಹತ್ರ ದುಡ್ಡು ಇಲ್ವಲ್ಲ, ಅದು ಇದು ಅನ್ಕೊಂತಾ ಇರ್ತೀವಿ. ಬಟ್ ನಾವು ಮಾಡ್ಬೇಕಾಗಿರೋದೇನು ಅಂದ್ರೆ, ನಿಮ್ಗೆ ಏನ್ ಬೇಕು ವರ್ಕ್ ಫಾರ್ ಇಟ್ ಅಂಡ್ ಅದರ ಜೊತೆ ಬಿ ಗ್ರೇಟ್ಫುಲ್ ಫಾರ್ ವಾಟ್ ಯು ಆಲ್ರೆಡಿ ಹ್ಯಾವ್. ಐ ವಾಸ್ ಗ್ರೇಟ್ಫುಲ್ ಫಾರ್ ಆಲ್ ದ ಲಿಪ್ಸ್ಟಿಕ್ಸ್ ದಟ್ ಐ ಹ್ಯಾವ್. ನನ್ನ ಹತ್ರ ಸಿಕ್ಕಾಪಟ್ಟೆ ಲಿಪ್ಸ್ಟಿಕ್ಸ್ ಇದೆ, ಸೊ ಅದಕ್ಕೆ ನಾನು ಗ್ರೇಟ್ಫುಲ್ ಆಗಿದ್ದೆ. ನನಗೆ ಯಾವಾಗ ಬೇಕು ಅನ್ಸುತ್ತೆ ಅವಾಗ ತಗೊಳ್ಳೋಣ ಅನ್ಕೊಂಡೆ. ಅಂಡ್ ಇವಾಗ ಕೆಲ್ಸಾನು ಅಷ್ಟೇ, ಕೆಲಸ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂತ ಅನ್ಕೊಳ್ಳೋದ್ಕಿಂತ ಅಟ್ಲೀಸ್ಟ್ ನನ್ನ ಹತ್ರ ಹೆಲ್ತ್ ಇದೆ, ಅಟ್ಲೀಸ್ಟ್ ಐ ಹ್ಯಾವ್ ಅ ಲಾಟ್ ಆಫ್ ಟೈಮ್, ಅಟ್ಲೀಸ್ಟ್ ನನಗೆ ಫ್ರೀಡಮ್ ಇದೆ ಕೆಲಸ ಮಾಡೋಕೆ. ಹಿಂಗೆಲ್ಲ ಬಿ ಗ್ರೇಟ್ಫುಲ್ ಫಾರ್ ವಾಟ್ ಯು ಆಲ್ರೆಡಿ ಹ್ಯಾವ್ ಹೇಳ್ಕೊಂಡು ಜಾಬ್ಸ್ಗೆ ಅಪ್ಲೈ ಮಾಡ್ತಾ ಇದ್ರಿ, ಇಂಟರ್ವ್ಯೂಸ್ ಕೊಡ್ತಾ ಇರಿ ಅಂಡ್ ಸಿ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಟು ಪ್ಲೇಸ್. ಸೊ ಇದೊಂದು ಲಿಪ್ಸ್ಟಿಕ್ ಇಂದ ಇಷ್ಟು ಹೇಳಬೇಕಾಯ್ತು.